ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋನಲ್ಲಿ ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೆಸರುಬೇಳೆ ಕೋಸಂಬರಿ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ದೇಹಕ್ಕೆ ತಂಪಿರುತ್ತೆ, ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಜೊತೆಗೆ ನಾನು ಪನ್ನೀರ್ ಸಹ ಮನೇಲಿ ಯಾವ ರೀತಿ ಮಾಡ್ಕೋಬೋದು ಅಂತಲೂ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಮೊದಲಿಗೆ ಕೋಸಂಬರಿ ಮಾಡೋದಕ್ಕೆ ನಾನು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನೀವು 1.5 ಇಂದ 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದು ನೆನೆಸಿಟ್ಟಾಗ ಈ ರೀತಿ ಹುಬ್ಬಿ ಬರುತ್ತೆ, ಸ್ವಲ್ಪ ಸೈಜ್ ಈ ರೀತಿ ಅರಳುತ್ತೆ. ಸೊ 1.5 ಗಂಟೆಯಿಂದ 2 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕಾಗತ್ತೆ. 5 ಗಂಟೆ 6 ಗಂಟೆಗಳ ಕಾಲ ನೆನೆಸೋ ಅವಶ್ಯಕತೆ ಇರಲ್ಲ. ಮಿನಿಮಮ್ 1.5 ಇಂದ 2 ಗಂಟೆ ನೆನೆಸಿದ್ರೆ ಸಾಕು. ಅದು ನೀಟಾಗಿ ನೆನೆದಿರುತ್ತೆ, ಹಾಗೆ ತಿನ್ನಬಹುದು. ಇದನ್ನು ಯಾವುದೇ ರೀತಿ ಬೇಯಿಸೋ ಒಂದು ಅವಶ್ಯಕತೆ ಇಲ್ಲ. ನೀಟಾಗಿ ಹೆಸರು ಬೇಳೆನ ತೊಳೆದು ಈ ರೀತಿ 1.5 ಇಂದ 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಸೊ ಹೆಸರು ಬೇಳೆ ಇದ್ದರೆ ಸಾಕಾಗುತ್ತೆ. ಜೊತೆಗೆ ಇದಕ್ಕೆ ಕ್ಯಾರೆಟ್ನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ನಾನು ಒಂದು 2 ರಿಂದ 3 ಕ್ಯಾರೆಟ್ಗಳನ್ನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಇದನ್ನು ನಾರ್ಮಲಾಗಿ ಹೆಚ್ಚೋದಕ್ಕಿಂತ ಈ ರೀತಿ ತುರಿದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಹಾಗೆ ನಾನಿಲ್ಲಿ ಸ್ವಲ್ಪ ಸೌತೆಕಾಯನ್ನು ಸಹ ತೊಗೊಂಡಿದ್ದೀನಿ. ಒಂದು ಸೌತೆಕಾಯನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಸಣ್ಣ ಪೀಸ್ಗಳನ್ನು ಮಾಡಿಟ್ಕೊಂಡು ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇರೋದು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಹೆಸರುಬೇಳೆ ಕೋಸಂಬರಿ ಮಾಡೋದಕ್ಕೆ ನಾನು ಬಳಸಿರುವಂತಹ ಎಲ್ಲ ಪದಾರ್ಥಗಳು, ಹೆಸರುಬೇಳೆ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಎಲ್ಲನೂ ಅಷ್ಟೇ ದೇಹಕ್ಕೆ ತುಂಬ ತಂಪು ಮಾಡುತ್ತೆ. ಹಾಗಾಗಿ ತುಂಬ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಬೆರೆಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಒಂದು ಒಳ್ಳೆ ಪರಿಮಳ ಇರುತ್ತೆ, ತಿನ್ನುವಾಗ ಒಂದು ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬೆರೆಸ್ಕೊಳ್ತಾ ಇದ್ದೀನಿ. ಕಡಿಮೆ ಹಾಕ್ಕೊಳ್ಳಿ ಉಪ್ಪನ್ನು. ಇನ್ ಕೇಸ್ ಉಪ್ಪು ಏನಾದರೂ ಕಡಿಮೆ ಆಗಿದ್ದಲ್ಲಿ ನಂತರ ನೀವು ಬೆರೆಸ್ಕೊಳ್ಬಹುದು. ಮೊದಲಿಗೆ ನೀವು ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೋಡಿದ್ರಲ್ಲ, ಇಷ್ಟೇ ಐಟಮ್ ಸಾಕು ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ. ಇನ್ನು ನಿಮಗೆ ಖಾರ ಬೇಕಿದ್ದಲ್ಲಿ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀವು ಬೆರೆಸ್ಕೋಬಹುದು. ಬಟ್ ನಾವು ಕೋಸಂಬರಿ ಮಾಡೋ ಉದ್ದೇಶನೇ ದೇಹಕ್ಕೆ ತಂಪು ಇರಲಿ ಅಂತ. ಬಾಡಿ ಏನಾದರೂ ಹೀಟ್ ಆಗಿದ್ದಾಗ, ತುಂಬ ಅಲ್ಸರ್ ಅಥವಾ ಏನಾದರೂ ಹೀಟಾಗಿ ತುಂಬ ನೀವು ಇದು ಪಡ್ತಾ ಇದ್ದರೆ, ಅಂದರೆ ಹೆಲ್ತ್ ಇಶ್ಯೂಸ್ ಇದ್ದರೆ, ನೀವು ಈ ರೀತಿಯಾಗಿ ಕೋಸಂಬರಿ ಮಾಡಿಕೊಂಡ್ರೆ ತುಂಬ ತಂಪಿರುತ್ತೆ ದೇಹಕ್ಕೆ. ಹಾಗಾಗಿ ದೇಹ ತಂಪು ಮಾಡಿದಾಗ ನಿಮಗೆ ಬಾಡಿ ಹೀಟೆಲ್ಲ ಕಡಿಮೆ ಆಗುತ್ತೆ. ಸೊ ಆರೋಗ್ಯದ ದೃಷ್ಟಿಯಿಂದ ಕೋಸಂಬರಿ ಮಾಡ್ತೀವಿ. ನೀವು ಏನಾದರೂ ಖಾರ ಜಾಸ್ತಿ ಮಾಡ್ಕೊಂಡ್ರಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಸೊ ಖಾರ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಆಸಿಡಿಕ್ ಆಗುತ್ತೆ. ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀರಾ ಅಂತಂದರೆ, ಸರ್ವಸಾಮಾನ್ಯವಾಗಿ ಕೋಸಂಬರಿ ಹಾಗೆ ಸುಮ್ಮನೆ ರುಚಿಗೋಸ್ಕರ ಅಂತಂದರೆ ನೀವು ಹಾಕ್ಕೊಳ್ಬಹುದು. ಆದರೆ ಬಾಡಿ ತಂಪಾಗಬೇಕು, ದೇಹ ತಂಪಾಗಬೇಕು, ಹೀಟ್ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಲಿದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಕೆಲವೊಬ್ಬರು ಈರುಳ್ಳಿನೂ ಹಾಕ್ಕೊಳ್ತಾರೆ, ಅದು ಅಷ್ಟೇ ಖಾರ ಕೊಟ್ಬಿಡುತ್ತೆ. ಹಾಗಾಗಿ ನೀವು ಖಾರ ಬರೋ ಅಂಶನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆಗ ಹೀಟ್ ಎಲ್ಲ ಅಂಶ ಕಡಿಮೆ ಆಗುತ್ತೆ. ಸೊ ಕೋಸಂಬರಿನ ನೀವು ಇನ್ನೊಂದು ವಿಧದಲ್ಲಿ ಮಾಡ್ಕೋಬೇಕಂತಂದರೆ ದಾಳಿಂಬೆ ಕಾಳುಗಳನ್ನು ಸಹ ಹಾಕ್ಕೊಳ್ತಾರೆ. ದಾಳಿಂಬೆ ಕಾಳುಗಳನ್ನು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಹಾಗೆ ಇನ್ನು ಆರೋಗ್ಯದ ದೃಷ್ಟಿಯಲ್ಲೂ ಸಹ ತುಂಬ ಒಳ್ಳೆಯದು. ಹಾಗಾಗಿ ನೀವು ಕೋಸಂಬರಿ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಮೇಯ್ನ್ ಸೌತೆಕಾಯಿ, ಕ್ಯಾರೆಟು ಮತ್ತು ಹೆಸರುಬೇಳೆ ಹಾಕ್ಕೊಳ್ಳಿ. ಪೊಮೊಗ್ರೆನೇಟ್ ಅಂದರೆ ದಾಳಿಂಬೆ ಇದ್ದರೆ ಅದನ್ನು ಸಹ ನೀವು ಬೆರೆಸ್ಕೊಳ್ಬಹುದು, ತುಂಬ ರುಚಿಯಾಗಿರುತ್ತೆ. ಅದೊಂದು ಎಕ್ಸ್ಟ್ರಾ ಒಂದು ಫ್ಲೇವರ್. ಜೊತೆಗೆ ದಾಳಿಂಬೆ ಹಣ್ಣಾಗಿರೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಹಾಗಾಗಿ ಹೆಲ್ತ್ ವೈಸ್ ನೋಡೋದಾದರೆ ನಿಮಗೆ ಯಾವ್ದ್ಯಾವುದು ಒಳ್ಳೆಯದು ಅದನ್ನು ನೀವು ಮಿಕ್ಸ್ ಮಾಡ್ಕೊಬಹುದು. ಖಾರ ಬೇಕಿದ್ದಲ್ಲಿ ಮಾತ್ರ ನಾನು ಹೇಳ್ದಾಗೆ ಆವಾಗಲೇ ಈರುಳ್ಳಿನ ಬೆರೆಸ್ಕೊಳ್ಬಹುದು, ಯಾಕಂದರೆ ಅದು ಖಾರ ಅಂಶ ಕೊಡುತ್ತೆ. ಜೊತೆಗೆ ಹಸಿಮೆಣ್ಸಿನ್ಕಾಯನ್ನು ಅಷ್ಟೇ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ನೋಡಿರ್ತೀರ, ಬೇಸಿಗೆಗಾಲದಲ್ಲೆಲ್ಲ ಹೆಸರುಬೇಳೆ ಕೋಸಂಬರಿ ತುಂಬ ಮಾಡ್ತಾರೆ. ಯಾಕಂತಂದರೆ ಬೇಸಿಗೆಗಾಲದಲ್ಲಿ ಈ ಬಾಡಿ ಹೀಟ್ ಆಗಿರೋದ್ರಿಂದ ತಂಪು ಮಾಡೋದಕ್ಕೆ ಹೆಸರುಬೇಳೆ ಕೋಸಂಬರಿ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಪಾನಕ, ಮಜ್ಜಿಗೆ ನೀವೆಲ್ಲ ಗೊತ್ತಿರುತ್ತೆ. ಶ್ರೀರಾಮನವಮಿ ಅಂದರೆ ಬೇಸಿಗೆಗಾಲದಲ್ಲೇ ಮಜ್ಜಿಗೆ, ಪಾನಕ, ಕೋಸಂಬರಿಗಳೆಲ್ಲ ಜಾಸ್ತಿ ಮಾಡೋದು. ಹಾಗಾಗಿ ಇದನ್ನು ಜಾಸ್ತಿ ಬೇಸಿಗೆಗಾಲದಲ್ಲಿ ಮಾಡ್ತಾರೆ. ಅಥವಾ ಏನಾದರೂ ನಿಮಗೆ ಹೆಲ್ತ್ ವೈಸ್ ಒಳ್ಳೆಯದಾಗಬೇಕು ಅಂತಂತಂದರೆ ಇದನ್ನು ನೀವು ಮಾಡ್ಕೊಳ್ಬಹುದು, ಯಾವಾಗಲೇ ಸಹ ಮಾಡ್ಕೋಬೋದು. ಕೇವಲ 5 ನಿಮಿಷಗಳಲ್ಲಿ ಆಗುವಂಥದ್ದು. ಕ್ಯಾರೆಟು, ಸೌತೆಕಾಯಿನೆಲ್ಲ ಆರಾಮಾಗಿ ಹೆಚ್ಚಿಟ್ಕೊಳ್ಬಹುದು. 1.5 ಗಂಟೆ 2 ಗಂಟೆಗಳ ಕಾಲ ನೀವು ಹೆಸರುಬೇಳೆನ ನೆನೆಸಿಟ್ಕೊಂಡ್ರೆ ಆಗುತ್ತೆ. ಇನ್ನು ನೆಕ್ಸ್ಟು ಪನ್ನೀರ್ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪನ್ನೀರ್ ಮಾಡೋದು, ಈಗ ಆಚೆಗಡೆ ಡ್ಯೂಪ್ಲಿಕೇಟ್ ಪನ್ನೀರೆಲ್ಲ ಸಿಕ್ಕುತ್ತೆ.
ಪ್ಲಾಸ್ಟಿಕ್ನೆಲ್ಲ ಪನ್ನೀರ್ ಥರ ರಬ್ಬರ್ಗಳ ಐಟಮ್ಗಳೆಲ್ಲ ಪನ್ನೀರ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆರೋಗ್ಯಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಮನೆಯಲ್ಲೇ ಪನ್ನೀರ್ ಯಾವ ರೀತಿ ಮಾಡೋದು ಅದು ಈಸಿಯಾಗಿ ಅಂತ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಈ ರೀತಿ ಬಿಸಿ ಮಾಡ್ತಾ ಇದ್ದೀನಿ. ಹಾಲಿಗೆ ಸ್ವಲ್ಪ ನಿಂಬೆಹಣ್ಣನ್ನು ರಸನ ಬೆರೆಸ್ಬೇಕಾಗತ್ತೆ. ಸೊ ನಿಂಬೆಹಣ್ಣನ್ನು ರಸ ಬೆರೆಸಿದಾಗ ಏನಾಗುತ್ತೆ ಅಂತಂದರೆ ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನೀಗ ಸ್ವಲ್ಪ ನಿಂಬೆಹಣ್ಣಿನ ರಸನ ಬೆರೆಸ್ಕೊಳ್ತಾ ಇದ್ದೀನಿ. ಈಗ ಹಾಲು ಒಡೆದು ಅದು ಮೊಸರಿನ ಒಂದು ರೂಪ ಪಡ್ಕೊಳ್ಳುತ್ತೆ. ಅದು ಮೊಸರಿನ ಥರ ಕಾಣಿಸುತ್ತೆ, ಬಟ್ ಇದು ಒಡೆದಿರುವಂಥ ಹಾಲು. ಇದು ಈಗ ನೀಟಾಗಿ ಬಿಸಿ ಮಾಡ್ತಾನೆ ಇರಬೇಕು. ಸೊ ಈ ರೀತಿ ಬಿಸಿ ಮಾಡಿಕೊಂಡಾಗ ಅದರಲ್ಲಿ ಒಂದು ಮೊಸರಲ್ಲಿ ನೀವು ಯಾವ ರೀತಿ ನೋಡಿರ್ತೀರ ಆ ರೀತಿ ಆಗುತ್ತೆ. ಹಾಲಿನ ಥರ ಕಾಣಲ್ಲ, ಇದು ಮೊಸರಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹುಳಿ ಅಂಶ ಬಂದಿರೋದ್ರಿಂದ, ನಿಂಬೆಹಣ್ಣು ಬೆರೆಸಿರೋದ್ರಿಂದ. ಇದನ್ನು ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಕಡಿಮೆ ಊರಿನಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಕುದಿಸ್ತಾ ಬರ್ತಾಯಿರಿ. ಸೊ ಇದು ಕುದಿಸ್ತಾ ಬರ್ತಾ ಇದ್ದಾಗ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅದನ್ನು ಟೀ ಸೋಚೋ ಥರ ಈ ರೀತಿ ಸೋಚಿಸ್ಕೋಬೇಕಾಗತ್ತೆ. ಸೊ ನೀವೇ ನೋಡ್ತಿದ್ರೆ ಕೆಳಗಡೆ ಎಲ್ಲ ಹಾಲಿನಂಶ ಹೋಗಿ ಮೇಲ್ಗಡೆ ಆ ಮೊಸರು ಒಡೆದಾಗ, ಅಂದರೆ ಮೊಸರು ಯಾವ ರೀತಿ ಇರುತ್ತೆ ಆ ರೀತಿ ಗಂಟುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀಟಾಗಿ ಸೋಚ್ಕೋಬೇಕಾಗತ್ತೆ. ನೀಟಾಗಿ ಸೋಚ್ಕೊಂಡಾಗ ಮೇಲ್ಗಡೆ ಎಲ್ಲ ಕೆನೆ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಸರಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಿಸಿ ಇದ್ದಾಗೇ ನೀವು ಮಾಡ್ಕೊಬಹುದು. ಹಾಗಂತ ನೀವು ಮೊಸರು ಪನ್ನೀರ್ ಮಾಡೋದಕ್ಕಾಗಲ್ಲ, ಹಾಲಲ್ಲೇ ಪನ್ನೀರ್ ಮಾಡಬೇಕು. ಹಾಲಿಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಈ ರೀತಿ ಹಾಲು ಒಡೆದ ನಂತರ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ ಅದು ಯಾವ ರೀತಿ ಫಾರ್ಮ್ ಆಗ್ತಿದೆ ಅಂತ. ಈ ರೀತಿ ಒಂದು ಗಟ್ಟಿ ಕೆನೆನೂ ರೂಪ ಅಲ್ಲ, ಈ ರೀತಿ ಒಂದು ಪನ್ನೀರ್ನ ಅಂಶ ಥರನೇ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀಟಾಗಿ ಒಂದು ಬಟ್ಟೆಗೆ ಹಾಕ್ಕೊಂಡು ನೀಟಾಗಿ ಸೋಚ್ಕೊಂಡು ಇದನ್ನು ನೀವು ಒಂದು ಬಟ್ಟೆಯಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಗಂಟು ಕಟ್ಟಿ ಫ್ರಿಜ್ನಲ್ಲಿ ಫ್ರೀಝರ್ನಲ್ಲಿ ಇಟ್ಬಿಡ್ಬೇಕಾಗುತ್ತೆ. ಇದು ಯಾವ ಆಕಾರಕ್ಕೆ ಬೇಕೋ ಆ ಮೌಲ್ಡ್ಗಳಲ್ಲೂ ಸಹ ಮಾಡ್ಕೋಬೋದು, ಅಥವಾ ಒಂದು ಬಟ್ಟೆನಲ್ಲಿ ಇದನ್ನು ಹಾಕಿ ಗಂಟು ಕಟ್ಟಿದ್ರೆ ಮನೆಯಲ್ಲೇ ಮಾಡಿರುವಂತಹ ಪನ್ನೀರ್ ನಿಮಗೆ ರೆಡಿಯಾಗುತ್ತೆ. ಈಗೆಲ್ಲ ಸಾಮಾನ್ಯವಾಗಿ ಪನ್ನೀರ್ ಆಚೆಗಡೆ ಏನು ಸಿಗುತ್ತೆ ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ನೀವು ಮನೆಯಲ್ಲೇ ಇದು ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇವಾಗ ತಾನೇ ಮಾಡಿರೋದು ಬಿಸಿ ಇದೆ, ಸ್ವಲ್ಪ ತಣ್ಣಗಾದ ನಂತರ ಒಂದು ಬಟ್ಟೆಗೆ ಕಟ್ಟಿ. ಈಗ ನೋಡಿ ಯಾವ ರೀತಿ ಪನ್ನೀರ್ ಆಲ್ರೆಡಿ ನಿಮಗೆ ಅಂಶ ಕಾಣಿಸ್ತಾ ಇದೆ. ಇದು ತಣ್ಣಗಾದ ನಂತರ ಒಂದು ಬಟ್ಟೆಯಲ್ಲಿ ಕಟ್ಟಿ ಅಥವಾ ಒಂದು ಮೌಲ್ಡ್ಗೆ ಹಾಕಿ ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಒಂದು 2 ರಿಂದ 3 ಗಂಟೆ ಕಾಲ ಫ್ರೀಝಲ್ಲಿ ಇಟ್ಟರೆ ಸಾಕು. ಹಾಗೆ ನಾನು ಮನೆಯಲ್ಲಿ ಲೆಮನ್ ಚಿಕನ್ ಸಹ ಮಾಡ್ಕೊಳ್ಳೋಣ ಅಂತಿದ್ದೆ. ಅದಕ್ಕಾಗಿ ಲೆಮನ್ ಚಿಕನ್ಗೆ ಸ್ವಲ್ಪ ಇಬ್ಬರಿಗೆ ಆಗುವಷ್ಟು ಒಂದು 1/4 kg ಚಿಕನ್ ಅಂತ ತಗೊಂಡಿದ್ದೀವಿ. ಅದಕ್ಕೆ ನೀಟಾಗಿ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಪೆಪ್ಪರ್ ಪೌಡ್ರು, ಉಪ್ಪೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಂಡು ಇದಕ್ಕೆ ನೀಟಾಗಿ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಲೆಮನ್ ಚಿಕನ್ ರೆಡಿ ಆಗುತ್ತೆ. ಲೆಮನ್ ಅಂದರೆ ಚಿಕನ್ನ ನೀಟಾಗಿ ಬೇಯಿಸ್ಕೊಂಡಿರಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಒಗ್ಗರಣೆ, ಈರುಳ್ಳಿ, ಜೀರಿಗೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ, ಲೆಮನ್ ಇಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಲೆಮನ್ ಚಿಕನ್ ರೆಡಿ ಆಗುತ್ತೆ. ನೀಟಾಗಿ ಬೇಯಿಸ್ಕೋಬೇಕು. ಸೊ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿರುತ್ತೆ ಕೋಸಂಬರಿ ಪನ್ನೀರ್ ಮನೆಯಲ್ಲಿ ಯಾವ ರೀತಿ ತಯಾರಿಸೋದು ಆ್ಯಂಡ್ ಲೆಮನ್ ಚಿಕನ್ ಅಂತ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೀಕ್ಷಕರೇ, ನೋಡಿದ್ದಕ್ಕಾಗಿ ಧನ್ಯವಾದಗಳು.